ಎಲ್ಲರೂ ಬಂದಿದ್ದೀರಿ, ಎಲ್ಲ ಹಿರಿಯರು ಬಂದಿದ್ದೀರಾ, ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ಹೋರಾಟಗಾರರು, ಚಿಂತಕರು, ಬರಹಗಾರರು, ಫಿಲಂ ನಟರು ಎಲ್ಲರೂ ಬಂದಿದ್ದೀರಾ. ಏನಂದ್ರೆ ಈ ದೇಶದಲ್ಲಿ ಎಷ್ಟೋ ಜಾತಿಗಳು ಎಲ್ಲ ಅಭಿವೃದ್ಧಿ ಹಾಕೊಂಡು ಬರ್ತಾ ಇದ್ದಾರೆ. ಅಲಮಾರಿ ಸಮಾಜದಲ್ಲಿ ಏನು 59 ಜಾತಿಗಳು, 49 ಪ್ಲಸ್ 10 59 ಜಾತಿಗಳ ಅಲಮಾರಿ ಜಾತಿಗಳಿದ್ದಾವೆ. ಈ ಜಾತಿಗಳು ಇವತ್ತೂ ಭಿಕ್ಷಾಟನೆ ಮಾಡಿಕೊಂಡು ಊರೂರು ಸುತ್ತಾಡಿಕೊಂಡು ಇವತ್ತು ಮನೆಗಳಿಲ್ಲದೆ ಮಠಗಳಿಲ್ಲದೆ ಶೆಡ್ಗಳಲ್ಲಿ ಇಟ್ಕೊಂಡು ಎಷ್ಟೋ ಜನ ಟೆಂಟ್ಗಳು ಹಾಕ್ಕೊಂಡು ಮಲಗಿರೋ ಟೈಮಾಗಲಿ ಹಾವುಗಳು ಕಚ್ಚಿ ಸತ್ತಿರುವಂಥ ಸಂದರ್ಭಗಳು ಇದಾವೆಲ್ಲ ನಮ್ಮ ಗಮನದಲ್ಲಿ ಇದ್ದಾವೆ. ಹಾವುಗಳು ಕಚ್ಚಿ ಸತ್ತಿದ್ದಾರೆ. ಇವತ್ತು ಈ ದೇಶ ಇಷ್ಟೊಂದು ಬೆಳೆದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮೆಲ್ಲರಿಗೂ ಇಷ್ಟು ಅವಕಾಶಗಳು ಕೊಟ್ಟ ಮೇಲೆ, ಇಷ್ಟೆಲ್ಲ ಅವಕಾಶಗಳು ನೀವು ಯೂಸ್ ಮಾಡಿಕೊಡ್ರಿ ಅಂತ ಕೊಟ್ಟ ಮೇಲೆ ಇವತ್ತು ಟೆಂಟ್ಗಳಾಗೆ ಶೆಡ್ಗಳಲ್ಲಿ ಮಲಗಿ ಹಾವುಗಳು ಕಚ್ಚಿ ನಾಯಿಗಳ ಕೈಲಿ ಕಚ್ಕೊಂಡು ಅನೇಕ ತೊಂದರೆಗಳಿಗೆ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಯಾಕಂದರೆ ಇದೇ ಸಮಾಜದವ್ರು ನಾನು ಇದನ್ನು ಹೇಳಲೇಬೇಕಾಗ್ತದೆ. ಇವತ್ತು ಇಷ್ಟೆಲ್ಲ ಆಗ್ತಾ ಇರೋದ್ರಿಂದ ನಮ್ಮ ಹೋರಾಟ ನಮ್ಮ ಆಸ್ತಿ, ನಮ್ಮ ಹೋರಾಟ ನಮ್ಮ ಹಕ್ಕು ಅಂತ ಇವತ್ತು ನೀವೆಲ್ಲರೂ ಏನು ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಬೆಂಬಲವನ್ನು ಕೊಡ್ತಾ, ಆಮೇಲೆ ಈ ವಿಚಾರವಾಗಿ ಈಗ ತಾನೇ ನಮ್ಮ ಹಿರಿಯರಾದಂಥ ಆಂಜನೇಯಲು ಸಾಹೇಬರು ಹೇಳಿದ್ರು. ಇವಾಗ ನಾವು ಆಂಜನೇಯಲು ಸಾಹೇಬರು ಹೋಗಿ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ಹೋಗಿ ಮಾತಾಡ್ತೀವಿ, ಅವ್ರ ಹತ್ರ ಮಾತಾಡಿ ಅಲ್ಲಿಂದ ಆಂಜನೇಯಲು ಸಾಹೇಬರು ನಾವು ಬಂದು ತಿರ್ಗಾ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ನೀವೆಲ್ಲ ಸಾವಧಾನವಾಗಿ ಯಾವುದೇ ಒಂದು ಯಾರೇ ಬರಲಿ ನಮ್ಮ ಸಪೋರ್ಟ್ಗೆ ಯಾರೇ ಇರಲಿ ಸಪೋರ್ಟನ್ನು ತಗೊಂಡು ನಾವು ಸಾವಧಾನವಾಗಿ ಹೋಗುವಂಥದ್ದೇ ನಮ್ಮ ಪದ್ಧತಿ, ನಮ್ಮ ಸಿದ್ಧಾಂತ. ಇರೋದೇ ಇಷ್ಟೇ ಜನ, ಈ ಜನಾಂಗದಲ್ಲಿ ಇರೋದೆಲ್ಲ ಕಮ್ಮಿ ಜನ ಇದ್ದೀವಿ. ಅದರಲ್ಲಿ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಒಗ್ಗಟ್ಟನ್ನೋದು ತುಂಬ ಮುಖ್ಯವಾದಂಥದ್ದು, ಅಂತ ಹೇಳ್ತಾ ನಾವು ಮಾನ್ಯ ಮುಖ್ಯಮಂತ್ರಿಗಳು ಯಾವತ್ತೂ ನಾನು ಒಂದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಅಹಿಂದ ವರ್ಗದವರಾಗ್ಬೋದು, ಅತಿ ಕಡುಬಡವರಾಗ್ಬೋದು, ಈ ಥರ ಅಲಮಾರಿ ಸಮಾಜಗಳಿಗೆ ಮೋಸ ಮಾಡುವುದು, ಅಂತಾಯ ಮಾಡೋದು ಅವ್ರ ಜೀವಮಾನದಲ್ಲಿ ಇಲ್ಲ, ನಮ್ಮ ಮುಖ್ಯಮಂತ್ರಿಗಳ ಜೀವಮಾನದಲ್ಲಿ ಇಲ್ಲ. ಅವ್ರು ಯಾವತ್ತಿದ್ರೂ ಒಳ್ಳೆಯದೇ ನೆನೆಸ್ಕೊಂಡೇ ಮಾಡ್ತಾರೆ. ಈಗರಲ್ಲೂ ಎನ್ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಿರೋದನ್ನು ನಾವು ಸ್ವಾಗತ ಮಾಡ್ತೀವಿ. ಆದರೆ ಎನ್ ನಾಗಮೋಹನ್ ದಾಸ್ ಅವರಿಗೆ ಈ ಸಮಾಜಗಳ ಬಗ್ಗೆ ಅತಿ ಹೆಚ್ಚು ಯಾರಾದರೂ ಈ ದೇಶದಲ್ಲಿ ಗೊತ್ತಿದೆ ಅಂತ ಹೇಳಿದ್ರೆ ಅದು ಎನ್ ನಾಗಮೋಹನ್ ದಾಸ್ ಅವರಿಗೆ ಗೊತ್ತಿರೋದು ಈ ಸಮಾಜಗಳ ಬಗ್ಗೆ. ನಾಗಮೋಹನ್ ದಾಸ್ ಅವರೇನು ದೂರದವ್ರೇನಲ್ಲ, ನಮ್ಮ ಊರು ಪಕ್ಕದ ಊರವರು. ನಾನಿರುವಂಥ ಊರು, ನನ್ನ ಪಕ್ಕದ ಊರವರು ಎನ್ ನಾಗಮೋಹನ್ ದಾಸ್ ಅವರು ಓದಿರುವಂಥ ಶಾಲೆಯಲ್ಲೇ ನಾನು ಓದಿರೋದು. ಅವರು SLCಗೆ ಫಸ್ಟ್ ಬ್ಯಾಚ್, ಅವರು 16 ಯಾವಾಗಲೂ ಅವರು. ಆಮೇಲೆ SLC ನಾನು 94 ಅವರು ಓದಿರುವಂಥ ಶಾಲೆಯಲ್ಲೇ ನಾನು ಓದಿರುವಂಥವ್ರು. ನಮ್ಮೂರು ಪಕ್ಕದ ಊರವರು, ಪ್ಲಸ್ ಅವ್ರಿಗೆಲ್ಲವೂ ಗೊತ್ತಾಗಿದೆ. ಒಂದೇ ಹೋಗ್ಲಿಕ್ಕೆ ಸೇರಿದ್ದವ್ರು ನಾವಿಬ್ಬರು, ಪಕ್ಕದ ಊರವರು, ಒಂದೇ ಶಾಲೆಯಲ್ಲಿ ಓದಿರೋರು ನಾವೆಲ್ಲರೂ. ಅವ್ರಿಗೆ ಗೊತ್ತಿದೆ. ಈ ಮಾಹಿತಿಯನ್ನು ತಗೊಂಡೋಗಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವು ಆಂಜನೇಯ ಸಾಹೇಬರು ನಾವಿಟ್ಟು ಅವ್ರ ಹತ್ರ ಮಾಹಿತಿ ಹೇಳಿ ಅವ್ರಿಗೆ ಈ ರೀತಿ ನಡೀತಾ ಇದೆ ಸರ್, ಹಿಂಗಿದೆ ಅಂತ ಎಲ್ಲ ಪೂರ್ಣವಾದಂಥ ಮಾಹಿತಿ ತೊಗೊಂಡೋಗಿ ಅವ್ರು ಕೊಟ್ಟು ಅಲ್ಲಿ ಮಾತ್ರ ತಿರ್ಗಿ ನೀವು ಮಾಹಿತಿ ಕೊಡ್ತೀವಿ ಅಂತ ಹೇಳ್ತಾ ಈ ಹೋರಾಟ